टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಮೇಲೆ ಹಲ್ಲೆ ನಡೆದಿರುವಂತಹ ಆರೋಪ ಏನಿತ್ತು, ಈ ಸಂಬಂಧ ವಿಕಾಸ್ ಎಂಬಾತನನ್ನು ಬಂಧನ ಮಾಡಲಾಗಿದೆ. ಅದೇ CCTV ಕ್ಯಾಮೆರಾದಲ್ಲಿ ಸಿಕ್ಕಿರುವಂತಹ ದೃಶ್ಯಾವಳಿಗಳಲ್ಲಿ ವಿಂಗ್ ಕಮಾಂಡರ್ ವಿಕಾಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವಂತಹ ದೃಶ್ಯಗಳು ಕಾಣ್ತಾ ಇರೋದು. ಸದ್ಯ ಈ ಸಂಬಂಧ ವಿಕಾಸ್ ಕುಟುಂಬಸ್ಥರು ದೂರನ್ನ ಕೊಡಲು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅವರ ವಕೀಲರಾದಂತಹ ಅಜಯ್ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ಏನಂತ ದೂರು ಕೊಡೋಕೆ ಬಂದಿದ್ದೀರಾ ಸರ್? ಮೊದಲನೇದಾಗಿ ನೀವು ಸರ್, ಬೆಳಗ್ಗೆ 6:30 ನಮ್ಮ ವಿಕಾಸ್ ಕುಮಾರ್ ಮತ್ತು ವಿಂಗ್ ಕಮಾಂಡರ್ ಕಾರ್ಗೆ ಒಂದು ಸಣ್ಣದೊಂದು ಗಾಯ ಆಯಿತು. ಅದರಲ್ಲಿ ವಿಕಾಸ್ ಕುಮಾರ್ ಕೇಳ್ತಾರೆ, ನಮ್ಮ ಸೈಲೆನ್ಸರ್ ಟಚ್ ಆಗಿಬಿಟ್ಟಿದೆ ಅಂತ. ಆ ಒಳಗಡೆ ಇದ್ದಂಥ DRDO ಕೆಲಸ ಮಾಡ್ತಾ ಅವ್ನು ಹೆಂಡ್ತಿ ಹಿಂದಿಯಲ್ಲಿ ಕೆಟ್ಟ ಮಾತೆ ಬೈತಾಳೆ. ಸೊ ಹಾಗಾಗಿ ಅವನು ಯಾಕೆ ಹಿಂದಿಯಲ್ಲಿ ಈ ಥರ ಕೆಟ್ಟ ಬೈತೀರಾ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ವಿಂಗ್ ಕಮಾಂಡರ್ ಆಚೆ ಬಂದು ಇವನನ್ನು ಬೂಟ್ ಕಾಲಲ್ಲಿ ಒದ್ದು, ಹೆಲ್ಮೆಟಲ್ಲಿ ಒದ್ದು, ಕೈಗೆ ಕಚ್ಚಿ ಮತ್ತು ಬಾಯಿಗೆ ಈ ಥರ ಗಾಯ ಮಾಡಿ ಮರಣಾಂತಿಕ ಹಲ್ಲೆ ಮಾಡ್ತಾರೆ ಸರ್. ಆಗ ಇವರು ಅಲ್ಲೆಲ್ಲರೂ ಸುಮಾರು ಜನ ಬಂದು ಬಿಡಿಸ್ತಾರೆ, ಅವನಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಇವ್ನು ಮನೆಗೆ ಹೊಟ್ಟೋಗ್ತಾನೆ. 3 ಅಥವಾ 3:15 ಬೈಪ್ನಲ್ಲಿ ಪೊಲೀಸ್ ಸ್ಟೇಷನವ್ರು ಬಂದು ಕರ್ಕೊಂಬಂದಾಗೆ ಇದೆಲ್ಲ ಇನ್ಸಿಡೆಂಟ್ ಆಗಿರೋದು ಗೊತ್ತಾಗೋದು. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಆರೋಪ ಮಾಡಿ ಇವನ ಮೇಲೆ FIR ಮಾಡ್ತಾರೆ ಸರ್. ಇದು 3 ಗಂಟೆ ಕರ್ಕೊಂಬರ್ತಾರೆ. ಈಗ 12 ಗಂಟೆ ಆಗಿದೆ. ಇದುವರೆಗೂ MLC ರಿಪೋರ್ಟ್ ಮಾಡಿರಲ್ಲ, ಅವ್ನು ಟ್ರೀಟ್ಮೆಂಟ್ ಕೊಡಿಸಿರಲ್ಲ. ಈ 4:15 ಅಥವಾ 5 ಗಂಟೆಗೆ ಒಂದು CCTV ಫುಟೇಜ್ ವೈರಲ್ ಆಗ್ತದೆ ಸರ್. ವಿಂಗ್ ಕಮಾಂಡರೇ ಈ ವಿಕಾಸ್ ಕುಮಾರ್ನ ಹೊಡೆದಿರೋಂಥದ್ದು. ಆ ಎಲ್ಲ ವಿಡಿಯೋ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ತೀವಿ ಸರ್. ಇದುವರೆಗೂ FIR ಮಾಡಿಸಲ್ಲ. ಅವ್ನು ಕೊಟ್ಟರು FIR ಮಾಡಿಸಿ ಅವನು ಕಲ್ಕತ್ತಾದಲ್ಲಿದ್ದಾನೆ ಸರ್. ಆ ಥರ ಗಾಯ ಆಗಿ ನಿಜವಾಗ್ಲೂ ಗಾಯ ಆಗಿದ್ದರೆ ಏರ್ಪೋರ್ಟಲ್ಲಿ ಯಾರು ಅಲೋ ಮಾಡ್ತಾರೆ? ಕಲ್ಕತ್ತಾಗೆ ಹೆಂಗೆ ಹೋಗೋಕ್ಕಾಗ್ತದೆ ಸರ್? ನಮ್ಗೆ ಕೇಳೋದಿಷ್ಟೇ, ಹೊಡೆದಿರೋದು ಅವನು, ಆರೋಪಿ ಅವನು, ಏಟು ತಿಂದ ನೀವು ಏಟು ತಿಂದು ಜೈಲು ಸ್ಟೇಷನಲ್ಲಿದ್ದಾನೆ. ಅವ್ನು ಹೊಡೆದಿರೋನು ಕಲ್ಕತ್ತಾದಲ್ಲಿದ್ದಾನೆ ಸರ್. ನಾವು ಹೇಳಿದ್ರು ವಿಂಗ್ ಕಮಾಂಡರ್ ಆದರೂ ಒಬ್ಬ ನಾಗರಿಕ ಆದನು, ಒಬ್ಬ ಸಾಮಾನ್ಯ ಜನ ಹತ್ರ ಯಾಕೆ ನಡ್ಕೊಬೇಕಾದ್ರೆ ಗೊತ್ತಿಲ್ಲ. ಈ ಥರ ಕೆಟ್ಟ ಭಾಷೆ ಉಪಯೋಗಿಸಿ ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಒಬ್ಬರು ಎತ್ತುಕಟ್ಟಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಆಮೇಲೆ FIR ಮಾಡಿ ಅವನು ಬಂಧಿಸ್ಬೇಕಂತ ನಮ್ಮದು.